ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಅನ್ಸೂಯ ಆಶ್ರಮ ಒಂದು ದಿವ್ಯ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಒಂದು ಅದ್ದೂರಿ ರಾಜ್ಯೋತ್ಸವದ ಕಾರ್ಯಕ್ರಮನ ನಮ್ಮ ಜಿತೇಂದ್ರ ಅವರು ಮಾಡ್ತಾ ಇದ್ದಾರೆ. ಇದು 24ನೇ ವರ್ಷದ ಅದ್ದೂರಿ ಕಾರ್ಯಕ್ರಮ. ಇದು ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕೆಲವು ಕಾರ್ಯಕ್ರಮಗಳು ರಾಜ್ಯೋತ್ಸವ ಮಾಡ್ತಾರೆ. ಆದರೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ವಿಶೇಷವಾಗಿ ಬ್ಲಡ್ ಕ್ಯಾಂಪ್ ಮಾಡೋದಿರ್ಬೋದು, ಮೆಡಿಕಲ್ ಇದ್ರದ್ದು, ಮತ್ತು ಆರೋಗ್ಯ ಶಿಬಿರ, ಅನ್ನದಾನ ಸಂತರ್ಪಣೆ, ಇದು ಪ್ರತಿ ವರ್ಷದಂತೆ ಈ ವರ್ಷವೂ ವಿಶೇಷ ಒಂದು ಕಾರ್ಯಕ್ರಮನೇ ಅಂತ ಹೇಳ್ಬೋದು. ಯಾಕಂದರೆ ಈ ಕಡೆ ಸುತ್ತಮುತ್ತ ಫ್ಯಾಕ್ಟ್ರಿ ಭಾಗ ಇರೋದ್ರಿಂದ ಬಡವರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಇದನ್ನು 24ನೇ ವರ್ಷದ, ಇದು ನೆಕ್ಸ್ಟ್ ಆಗ್ತಾ ಇದೆ 24ನೇ ವರ್ಷದ್ದು ಈ ಕಾರ್ಯಕ್ರಮನ ವಿಶೇಷವಾಗಿ ತುಂಬ ಕೇರ್ ತಗೊಂಡು ಈ ಅನ್ಸೂಯ ಆಶ್ರಮದ ಮುಖಾಂತರ ಜಿತೇಂದ್ರ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ, ಮತ್ತು ಹೆಚ್ಚಿನ ರೀತಿ ಪ್ರತಿಯೊಬ್ಬರು ಇದರ ಒಂದು ಅನುಕೂಲತೆ ಪಡ್ಕೋಬೇಕು. ಮತ್ತು ಈ ಕಾರ್ಯಕ್ರಮದ ಆಯೋಜಕರು ಜಿತೇಂದ್ರ ಅವರ ಮುಖಾಂತರ ಒಂದು ಮಾತಾಡಿಸುವಂಥ ಒಂದು ಕಾರ್ಯಕ್ರಮ ಸರ್. ಪ್ರತಿ ವರ್ಷದ ಈ ವರ್ಷವು 15/11/2025 ಶನಿವಾರ 12ಗಂಟೆವರೆಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದೆ. 9ಗಂಟೆವರೆಗೆ ನಮ್ಮ ಮಿಲಿಟರಿ ಮ್ಯಾನ್ ಅವರಿಂದ ಧ್ವಜಾರೋಹಣ ಏರ್ಪಡಿಸುತ್ತದೆ. 12ಗಂಟೆವರೆಗೆ ನಾವು ವಿಜಯನಗರ ಶಾಸಕರು ಕೃಷ್ಣಪ್ಪ ಅವರು ಈ ಕಾರ್ಯಕ್ರಮ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುತ್ತಾರೆ. ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರೇ ಅಂತ ಹೇಳ್ಬೋದು, ಎಂ ಕೃಷ್ಣಪ್ಪ ಅವರು ಮತ್ತು ನಮ್ಮ ಪ್ರಿಯ ಕೃಷ್ಣ ಸಾಹೇಬರು, ಇವರೆಲ್ಲರೂ ಆಗಮಿಸಿ ಹೋದ ವರ್ಷವೂ ಬಂದು ಪೂರ್ಣ ಸಹಕಾರ ಕೊಟ್ಟು ಒಂದು ಇಲ್ಲಿರೋಂಥ ಜಿತೇಂದ್ರ ಅವ್ರಿಗೂ ಎಂಕರೇಜ್ ಕೊಡೋಂಥ ಒಂದು ಕೆಲಸ ಮಾಡಿದ್ರು. ಈ ವರ್ಷವೂ ಸಾಹೇಬರು ಆಗಮಿಸುತ್ತಿದ್ದಾರೆ. ಮತ್ತು ಇದರ ಉಪಯೋಗನ ಹೆಚ್ಚಿನ ರೀತಿ ನಮ್ಮ ಎಲ್ಲ ಬಡ ದಿನಗೂಲಿ ನೌಕರರಿರ್ಬೋದು, ಗಾರ್ಮೆಂಟ್ಸ್ ನೌಕರರು ಮತ್ತು ಫ್ಯಾಕ್ಟ್ರಿ ವರ್ಕರ್ಸು ಇದನ್ನು ಅನುಕೂಲತೆ ಪಡ್ಕೋಬೇಕು ಅಂತ ಕೇಳ್ಕೊತಾ ಈ ದಿನದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತು ಇನ್ನೂ ಹೆಚ್ಚಿನ ರೀತಿ ಇದೆ. ವರ್ಷನೂ ಇನ್ನೂ ಭಗವಂತ ಹೆಚ್ಚಾದ ಶಕ್ತಿ ಕೊಟ್ಟು ನಮ್ಮ ಜಿತೇಂದ್ರ ಅವ್ರಿಗೆ ಮತ್ತು ಆಶ್ರಮಕ್ಕೆ ಇನ್ನೂ ಒಂದು ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮಸ್ಕಾರ.